ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಎಲ್ಲರಿಗೂ ಶುಭೋದಯ, ಸ್ವಾಗತ. ಮುಖ್ಯವಾಗಿ ಈ ಬರುವಂತಹ 8 ಕೌಶಲ್ಯಗಳಲ್ಲಿ ಮೊದಲ ಕೌಶಲ್ಯ ಇರುವಂತಹ ಪಾಠ ಪರಿಚಯ ಕೌಶಲ್ಯ. ಪಾಠ ಪರಿಚಯ ಕೌಶಲ್ಯದಲ್ಲಿ ಕಲಿತಿರುವಂಥ ಘಟಕಾಂಶ ಇರಬಹುದು, ಅದರ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಇಂದಿನ ತರಗತಿಯಲ್ಲಿ ವಿವರಣಾ ಕೌಶಲ್ಯ ಬಗ್ಗೆ ತಿಳ್ಕೊಳ್ಳೋಣ. ವಿವರಣಾ ಕೌಶಲ್ಯ ಅಂದರೆ ಮುಖ್ಯವಾಗಿ ವಿವರಣೆ ಅಂದರೆ ಒಂದು ನಿರ್ದಿಷ್ಟ ವಿಷಯದ ಕುರಿತು ಸಂಕ್ಷಿಪ್ತವಾಗಿ ಅದರಲ್ಲಿ ಬರುವಂತಹ ಪ್ರಯೋಗಗಳಾಗಿರ್ಬೋದು, ಘಟಕಾಂಶಗಳಾಗಿರ್ಬೋದು, ಅದರ ಕುರಿತು ತಿಳಿದುಕೊಂಡು ಲಾಸ್ಟಿಗೆ ಕೊನೆಯದಾಗಿ ಪ್ರಶ್ನೆ ಕೇಳೋದರ ಮೂಲಕ ಆ ವಿಷಯ ಕುರಿತು ನಿಮಗೆ ಎಷ್ಟರ ಮಟ್ಟಿಗೆ ತಿಳಿದಿದಂತೆ ಅನ್ನೋದರ ಮೂಲಕ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಯಾವುದು 2ನೇ ಕೌಶಲ್ಯ ಆಗಿರುವಂತಹ ವಿವರಣಾ ಕೌಶಲ್ಯ. ವಿವರಣಾ ಕೌಶಲ್ಯ ಇದರಲ್ಲಿ ಮುಖ್ಯವಾಗಿ ವಿವರಣಾ ಕೌಶಲ್ಯದಲ್ಲಿ ಬರುವಂತಹ ಮುಖ್ಯವಾದ ಭಾಗ ಯಾವುದಪ್ಪ ಅಂದರೆ ಉಪಘಟಕ ಯಾವುದಪ್ಪ ಅಂದರೆ ಸೂಕ್ಷ್ಮಾಣುಜೀವಿಗಳು. ಸೂಕ್ಷ್ಮಾಣುಜೀವಿಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಅದರ ಮುಖ್ಯವಾಗಿ ನೋಡ್ರಿ, ಸೂಕ್ಷ್ಮಾಣುಜೀವಿಗಳು ಸೂಕ್ಷ್ಮಾಣುಜೀವಿಗಳಂದ್ರೇನು? ಸೂಕ್ಷ್ಮ ಅಂದ್ರೇನು? ಸಣ್ಣ, ಅತಿ ಸಣ್ಣ, ಅಂದರೆ ಬರಿಗಣ್ಣಿಗೆ ಕಾಣದಂತಹ ಜೀವಿಗಳನ್ನು ಕರಿತೀವಿ ಸೂಕ್ಷ್ಮಾಣುಜೀವಿಗಳನ್ನು ಕರಿತೀವಿ. ಉದಾಹರಣೆ ಯಾವುದು? ಚುಕ್ಕೆ ಅಂಕರಿ. ಇದು ಚುಕ್ಕೆ ನಮಗೆ ಕಣ್ಣಿಗೆ ಕಾಣ್ತದೆ, ಇದರತ್ತಿಕ ಕೊನೆದೇ ಇರುವಂಥ ಚುಕ್ಕೆ ಅದನ್ನು ಕಣ್ಣಿಗೆ ಕಾಣೋದಲ್ಲ, ಅದನ್ನು ಮೈಕ್ರೋಸ್ಕೋಪ್ ನೋಡೋದ್ರ ಮೂಲಕ ಕಂಡಿಡ್ತೀವಿ. ಅದನ್ನು ಏನು ಕರಿತೀವಿ? ಸೂಕ್ಷ್ಮಾಣುಜೀವಿಗಳನ್ನು ಕರಿತೀವಿ. ಬರಿಗಣ್ಣಿಗೆ ಕಾಣದ ಜೀವಿಗಳನ್ನು ಕರಿತೀವಿ ಸೂಕ್ಷ್ಮಾಣುಜೀವಿಗಳನ್ನು ಕರಿತೀವಿ. ಅದರಲ್ಲಿ ಸಜೀವಿ ಜೀವಿಗಳು, ನಿರ್ಜೀವಿ ಜೀವಿಗಳು ಬರ್ತವೆ. ಅವೆರಡು ಅದರಲ್ಲಿ ಪರಿಸರದಲ್ಲಿ ನಿರ್ಜೀವಿ ಜೀವಿಗಳು ಇರ್ತವೆ, ಸಜೀವಿ ಜೀವಿಗಳು ಇರ್ತವೆ. ಆದರೆ ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳಿದರೆ ಯಾರು? ಸರ್ ಜಗದೀಶ್ ಚಂದ್ರ ಬೋಸ್ ಅಂತ ಗೊತ್ತಿರಬೇಕು. ಆ ವಿಜ್ಞಾನಿ ನಿಮ್ಮ ಮುಂದಿನ ತರಗತಿಯಲ್ಲಿ ಮುಖ್ಯವಾಗಿರುವಂಥ ಬರುವಂತಹ ಅಂಶವಾಗಿರುತ್ತದೆ. ಅದೇ ರೀತಿಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳಿಗೆ ಬರುವಂತಹ ಭಾಗಗಳು ಯಾವುವು? 4 ಭಾಗ ಬರ್ತವೆ. ಯಾವ ವಿದ್ಯಾರ್ಥಿಗಳೇ? 4 ಭಾಗ ಬರ್ತವೆ. ಯಾವುವು? ಒಂದು ರೈಜೋಬಿಯಂ, ಮೈಕ್ರೋಬ್ಯಾಕ್ಟೀರಿಯಂ, ಯುಗ್ಲಿನಾ, ಪ್ಯಾರಾಮಿಷಿಯಂ. ಯಾವುದ್ರ ಮೊದಲು? ರೈಜೋಬ್ಯಾಕ್ಟೀರಿಯಂ, ರೈಜೋಬ್ಯಾಕ್ಟೀರಿಯಾ. ಎರಡನೇದು ಯಾವುದಪ್ಪ? ಯುಗ್ಲಿನಾ. ಮೂರನೇದು ಯಾವುದಪ್ಪ? ಪ್ಯಾರಾಮಿಷಿಯಂ. ಮುಖ್ಯವಾದ ರೈಜೋಬ್ಯಾಕ್ಟೀರಿಯಂ. ಈ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣುಜೀವಿಗಳು ಇದರ ವ್ಯತ್ಯಾಸ ಏನಪ್ಪ? ಇಷ್ಟಕ್ಕೆ ಮುಖ್ಯವಾಗಿ ಬ್ಯಾಕ್ಟೀರಿಯಾ ಅಂದ್ರೆ ಏನಪ್ಪ? ಉದಾಹರಣೆಗೆ ಒಂದು ಜೀವಿಯಲ್ಲಿರುವಂಥ ಅಂಶಗಳನ್ನು ತೆಗೆದುಕೊಂಡು ಅದರ ಮೂಲಕ ಅದರಲ್ಲಿರುವಂಥ ಯಾವ ಮಾಹಿತಿಗಳು ಅದರಲ್ಲಿ ಮತ್ತು ಸೂಕ್ಷ್ಮಾಣುಜೀವಿಗಳು ಯಾವ ರೀತಿ ಇರುತ್ತಾವನ್ನ ಹೇಳೋದ್ರ ಮೂಲಕ ಬ್ಯಾಕ್ಟೀರಿಯಾ ಕಂಡಿತಾರೆ. ಸೂಕ್ಷ್ಮಾಣುಜೀವಿಗಳಂದರೆ ಒಂದು ಚಿತ್ರದಲ್ಲಿ ಬರುವಂತೆ ಉದಾಹರಣೆಗೆ ಯಾವುದಪ್ಪ ಅಂದರೆ ಯುಗ್ಲಿನಾ ಅಥವಾ ಪ್ಯಾರಾಮಿಸಿಯಂ ಅಂಕರಿ. ಈ ಪ್ಯಾರಾಮಿಸಿಯಲ್ಲಿ ಬರೋದು ಕೊನೆ ಪದರ ಯಾವುದಿದು? ಇದು ಕೋಶ ಭಿತ್ತಿ. ಇದಕ್ಕೆ ಕರಿತೀವಿ ವಿದ್ಯಾರ್ಥಿಗಳು, ಇದಕ್ಕೆ ಕೋಶ ಭಿತ್ತಿ ಅಂತ ಕರಿತೀವಿ. ಇದು ಕೋಶ ಭಿತ್ತಿ ಅಂತ ಕರಿತೀವಲ್ಲ, ಅದೇ ರೀತಿಯಲ್ಲಿ ಇದು ಒಳಗಿರುವಂಥ ಅಂಶ ಯಾವುದು? ನ್ಯೂಕ್ಲಿಯಸ್ ಬರ್ತದೆ. ಯಾವುದು? ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಂದರೆ ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಬಿಂದು ಅಥವಾ ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಕೇಂದ್ರ ಇದು ನಿಮ್ಮ ಎಕ್ಸಾಮಿಗೆ ಮುಖ್ಯವಾಗಿರುವಂಥ ಭಾಗವಾಗಿರ್ತದೆ, ಚಿತ್ರವಾಗಿರ್ತದೆ, ಗೊತ್ತಿರಬೇಕು. ರೈಜೋಬ್ಯಾಕ್ಟೀರಿಯಾ ಗೊತ್ತಾಯ್ತು, ಯುಗ್ಲಿನ್ ಗೊತ್ತಾಯ್ತು, ಪ್ಯಾರಾಮಿಷಿಯಂ ಸಹ ಇದೇ ರೀತಿಯಲ್ಲಿ ಕಂಡುಬರ್ತದೆ. ಈ ರೀತಿ ಕಂಡುಬರ್ತದೆ. ಮುಖ್ಯವಾಗಿ 4ನೇ ಭಾಗ ಯಾವುದಪ್ಪ ಅಂದರೆ ಅಮೀಬಾ. ಯಾವ ವಿದ್ಯಾರ್ಥಿಗಳೇ? ಅಮೀಬಾ ಅಂದ್ರೇನು? ಇದು ಯಾವ ಆಕಾರ ಇರ್ತದ? ಇದು ಸತ್ಯಾಕಾರದಲ್ಲ, ಮಿಥ್ಯ ಆಕಾರ ಇರ್ತದೆ. ಮಿಥ್ಯ ಅಂದ್ರೇನು? ಸುಳ್ಳು ಅಂತ ಅರ್ಥ. ಏನೋ ಮಿಥ್ಯ ಅಂದ್ರೇನು? ಸುಳ್ಳು ಅಂತ ಅರ್ಥ. ಮಿಥ್ಯ ಇದು ಮುಖ್ಯವಾಗಿರೋ ಗೊತ್ತಿರಬೇಕು ನಿಮಗೆ. ಅಂದರೆ ಇದಕ್ಕೆ ಯಾವುದೇ ರೀತಿಯಾಗಿರೋಂಥ ಆಕಾರ ಇರೋದಿಲ್ಲ. ಏನು ವಿದ್ಯಾರ್ಥಿಗಳೇ? ಆಕಾರವು ಇರೋದಿಲ್ಲ. ಯಾವ ರೀತಿಯಪ್ಪ ಅಂದರೆ ಉದಾಹರಣೆಗೆ ನೋಡ್ಕರಿ, ಈ ರೀತಿ ಇರ್ತದ. ಇಲ್ಲಪ್ಪ ಅಂದರೆ ಉದ್ದ ಇರ್ಬೋದು ಅಥವಾ ಅಗಲ ಇರಬಹುದು ಅಂತ ಹೇಳ್ಬೋದು. ಅದಕ್ಕೆ ಏನು ಕರಿತೀವಿ? ಅಮೀಬಾ ಅಂತ ಕರೀತಾರೆ. ಈ ಅಮೀಬಾಕ್ಕೆ ಹೆಸರಿಟ್ಟಾರೆ ಯಾರಪ್ಪ ಅಂದರೆ ಜಾನ್ ಬ್ಯಾಕ್ಟ್ರೆಸ್ ಅಂತ ಎಂಬ ವಿಜ್ಞಾನಿ, ಇಂಗ್ಲೆಂಡ್ ವಿಜ್ಞಾನಿ ಅಮೀಬಾಕ್ಕೆ ಹೆಸರಿಟ್ಟರೆ ಗೊತ್ತಿರಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಸೂಕ್ಷ್ಮಾಣುಜೀವಿಗಳಲ್ಲಿ ಇದರಂತೆ ಸೂಕ್ಷ್ಮಾಣುಜೀವಿಗಳಲ್ಲಿ ಇನ್ನೊಂದು ಬರ್ತದೆ. ಯಾವುದಪ್ಪ ಅಂದರೆ ಜೀವಕೋಶ ಅಂತ ಬರ್ತದೆ. ಈ ಜೀವಕೋಶ ಕಂಡಿದ್ದಾರಪ್ಪ ಮುಖ್ಯ ವಿದ್ಯಾರ್ಥಿಗಳೇ. ಜೀವಕೋಶವನ್ನು ಮುಖ್ಯವಾಗಿ ಕಂಡುಹಿಡಿದರೆ ರಾಬರ್ಟ್ ಹುಕ್. ಇವರು ಸಹ ಅಮೆರಿಕದ ಅಥವಾ ಇಂಗ್ಲೆಂಡ್ನ ವಿಜ್ಞಾನಿ ಅಂತ ಹೇಳ್ಬೋದು. ಮೂಲತಃ ಅವರು ಅಮೆರಿಕದವರು, ಆದರೆ ಹುಟ್ಟಿದ್ವೆಲ್ಲ ಬೆಳೆದವರು ಎಲ್ಲ ಇಂಗ್ಲೆಂಡ್ನಲ್ಲಿ. ರಾಬರ್ಟ್ ಹುಕ್ಕರು ಏನು ಮಾಡ್ತಾರಪ್ಪ ಅಂದರೆ ಮೊದಲು ಒಂದು ಜೀವಕೋಶ ತೆಗೆದುಕೊಳ್ತಾರೆ, ಒಂದು ಪ್ರಾಣಿ ತೆಗೆದುಕೊಳ್ತಾರೆ. ಆ ಪ್ರಾಣಿಯಲ್ಲಿ ತೆಗೆದುಕೊಂಡು ಅಲ್ಲಿರುವಂಥ ನ್ಯೂಕ್ಲಿಯಸ್, ಕೋಶ ಭಿತ್ತಿ, ಕೋಶ ಕೇಂದ್ರ ಇವೆಲ್ಲ ತೆಗೆದುಕೊಂಡು ಅದರಲ್ಲಿರುವಂಥ ಯಾವುದಂತ ತೆಗೆದುಕೊಂಡು ಅದರಲ್ಲಿ ಏನದ, ಅದರಲ್ಲಿ ಏನಿಲ್ಲ ಮಾಹಿತಿ, ಅದರ ಬಗ್ಗೆ ಸೂಕ್ಷ್ಮ ಮೈಕ್ರೋಸ್ಕೋಪಲ್ಲಿ ನೋಡೋದ್ರ ಮೂಲಕ ಅದರೆಲ್ಲ ವಿವರಾಂಶಗಳನ್ನು ತೆಗೆದುಕೊಂಡರು. ಇದರ ಮೂಲಕ
ರಾಬರ್ಟ್ ಹುಕ್ಕರು ಮುಖ್ಯವಾಗಿ 1865 ಈ ಜೀವಕೋಶವನ್ನು ಕಂಡುಹಿಡಿದು ಸೂಕ್ಷ್ಮದರ್ಶಕದ ಮೂಲಕ ತಿಳಿಸಿ ಈ ಜಗತ್ತಿನಾದಂಥ ಪ್ರಚಾರವನ್ನು ಮಾಡಿ ಯಶಸ್ವಿಯಾಗ್ತಾರೆ ಅಂತ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಸೂಕ್ಷ್ಮಜೀವಿಗಳು ಬರುವಂತಹ ವಿರಾಣಕೋಶದಲ್ಲಿ ಬರುವಂತಹ ರೈಜೋಬ್ಯಾಕ್ಟೀರಿಯಾ, ಯುಗ್ಲಿನ, ಪ್ಯಾರಾಮಿಷಿಯಂ ಮತ್ತು ಅಮೀಬಾ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀರಿ. ಮುಖ್ಯವಾಗಿ ಯಾವುದು ಎರಡನೇದು ವಿರಾಣಕೋಶಲ್ಯ. ವಿರಾಣಕೋಶದಲ್ಲಿ ಈ ಕೋಶಲ್ಯ ಬಗ್ಗೆ ತಿಳ್ಕೊಂಡಿದ್ದೀರಿ, ಸೂಕ್ಷ್ಮಾಣು ಜೀವಿಗಳು ತಿಳ್ಕೊಂಡಿರಿ, ಜೀವಕೋಶ ತಿಳ್ಕೊಂಡಿದ್ದೀರಿ. ಈ ವಿಷಯದ ಕುರಿತು ಕೆಲವು ಪ್ರಶ್ನೆ ಕೇಳೋದ್ರ ಮೂಲಕ ಸಹ ನೀವು ಉತ್ತರವನ್ನು ಪಡೆಯಬಹುದು. ಉದಾಹರಣೆ ಯಾವುದು? ಸೂಕ್ಷ್ಮಾಣು ಜೀವಿಗಳು. ಸೂಕ್ಷ್ಮ ಅಂದ್ರೇನು? ಬರಿಯ ಕಣ್ಣಿಗೆ ಕಾಣದಂಥ ಜೀವಿಗಳನ್ನು ಕರಿತೀವಿ ಸೂಕ್ಷ್ಮಾಣು ಜೀವಿಗಳನ್ನು ಕರಿತೀವಿ. ಉದಾಹರಣೆಗೆ ಹಾಕಿದೆ ನಿಮಗೆ ಆಕಾರ ಯಾವುದು? ಮಿಥ್ಯಾಕಾರ. ಯಾವುದು ಮಿಥ್ಯಾಕಾರ? ಅಮೀಬಾ. ಅಮೀಬಾ ಒಂದು ಹೇಳಿದ್ನಲ್ಲ, ಇದು ಮಿಥ್ಯಾಕಾರ. ಯಾವುದೇ ರೀತಿಯ ನಿರ್ದಿಷ್ಟವಾಗಿರುವಂತಹ ಆಕಾರವನ್ನು ಹೊಂದಿರೋದಿಲ್ಲ, ಅದಕ್ಕೆ ಏನು ಕರಿತೀವಿ? ಮಿಥ್ಯಾ ಅಂತ, ಅದಕ್ಕೆ ಅಮೀಬಾ ಅಂತ ಕರಿತೀವಿ. ಇದು ಸಹ ತಿಳ್ಕೊಂಡಿದ್ದೀರಿ ನೀವು. ಇವೆಲ್ಲ ನಿರ್ದಿಷ್ಟ ವಿಷಯದ ಕುರಿತು ಆದ ನಂತರ ಕೆಲವು ಪ್ರಶ್ನೆ ಕೇಳೋದ್ರ ಮೂಲಕ ಈ ವಿರಾಣಕೋಶಲ್ಲೇ ನಿಮಗೆ ಎಷ್ಟರ ಮಟ್ಟಿಗೆ ತಿಳಿದೆ ಅಂತ ಅನ್ನೋದ್ರ ಮೂಲಕ ಗೊತ್ತಾಗುತ್ತದೆ. ಅದೇ ರೀತಿ ಮುಖ್ಯವಾಗಿ ಅಮೀಬಾ, ರೈಜೋಬ್ಯಾಕ್ಟೀರಿಯಂ, ಯುಗ್ಲಿನ, ಪ್ಯಾರಾಮಿಷಿಯಂ. 4ನೇ ಭಾಗ ಯಾವುದು? ಜೀವಕೋಶದ ಯಾವುದು? ರಾಬರ್ಟ್ ಹುಕ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂಥ ತರಗತಿಯಲ್ಲಿ ವಿರಾಣಕೋಶದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಉದಾಹರಣೆಯೊಂದಿಗೆ ಸ್ಪಷ್ಟೀಕರಿಸುವ ಕೌಶಲ್ಯ ಅಥವಾ ಉದಾಹರಣೆಯೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ್ಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ಏನನ್ನ ಡೌಟ್ಸ್ ಅಥವಾ ಏನನ್ನ ಪರಿಹಾರ ಗೊತ್ತಿದ್ದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.